ಒಂದು ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾರೇನು ಅವರು ಉಪಯೋಗಿಸ್ಕೊಳ್ಳೋದನ್ನು ಪ್ರಶ್ನೆ ಏನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJPಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಉಪಯೋಗಿಸ್ಕೊಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್. ಸ್ವಲ್ಪ ನಾನು 18ಕ್ಕೆ ನಾಮಪತ್ರ ಸರ್, ದಯಮಾಡಿ ಎಲ್ಲರೂ ಬರಬೇಕು. ಹೊತ್ತು ಮತ್ತು ಏನೇನು ಶಕ್ತಿ ತುಂಬ ಕೆಲಸ ಮಾಡ್ಬೇಕು ಮಾಡಿ. ಎಲ್ಲಿ ನೋಡಿ ನಿನ್ನ ಕಂಬೈನ್ ಇಲ್ಲ ಇದೇ ಬರ್ತಿ ಅಲ್ಲೇ ಅಲ್ಲೇ ಸೇರೋಣ, ಮಲಗೋಪ್ತಲ್ಲೇ ಸೇರೋಣ. ಸೇರಿಸಿ ಪೂರ್ತಿ ನಗರ ಈ ಥರ ಪ್ಲಾನ್ ಮಾಡ್ತಾರೆ. ಅರ್ಬನ್ ಏರಿಯಾ ಪ್ಲಾನ್ ಎಲ್ಲ ನಿಮ್ಮ ಬಂಧು ಮನೆಗಳು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ರುದ್ರ ಅಂತ ಇಲ್ಲ, ಎಲ್ಲರೂ ಹ್ಯಾಂಡ್ಸಮ್ ಇದ್ದಾರೆ. ಹತ್ರದಿಂದ ನೋಡಿದ್ದಿಲ್ಲ, ಸ್ಮಾರ್ಟ್ ಆಗಿರೋ ಅದು ಗೋಪಿ ಪಕ್ಕ ನಿಂತ್ಕೊಂಡಿಲ್ಲ. ಒಂದು ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾರೇನು ಅವರು ಉಪಯೋಗಿಸ್ಕೊಳ್ಳೋದನ್ನು ಪ್ರಶ್ನೆ ಏನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJPಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಉಪಯೋಗಿಸ್ಕೊಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್. ಸ್ವಲ್ಪ ನಾನು 18ಕ್ಕೆ ನಾಮಪತ್ರ ಸರ್, ದಯಮಾಡಿ ಎಲ್ಲರೂ ಬರಬೇಕು. ಹೊತ್ತು ಮತ್ತು ಏನೇನು ಶಕ್ತಿ ತುಂಬ ಕೆಲಸ ಮಾಡ್ಬೇಕು ಮಾಡಿ. ಎಲ್ಲಿ ನೋಡಿ ನಿನ್ನ ಕಂಬೈನ್ ಇಲ್ಲ ಇದೇ ಬರ್ತಿ ಅಲ್ಲೇ ಅಲ್ಲೇ ಸೇರೋಣ, ಮಲಗೋಪ್ತಲ್ಲೇ ಸೇರೋಣ. ಸೇರಿಸಿ ಪೂರ್ತಿ ನಗರ ಈ ಥರ ಪ್ಲಾನ್ ಮಾಡ್ತಾರೆ. ಅರ್ಬನ್ ಏರಿಯಾ ಪ್ಲಾನ್ ಎಲ್ಲ ನಿಮ್ಮ ಬಂಧು ಮನೆಗಳು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ರುದ್ರ ಅಂತ ಇಲ್ಲ, ಎಲ್ಲರೂ ಹ್ಯಾಂಡ್ಸಮ್ ಇದ್ದಾರೆ. ಹತ್ರದಿಂದ ನೋಡಿದ್ದಿಲ್ಲ, ಸ್ಮಾರ್ಟ್ ಆಗಿರೋ ಅದು ಗೋಪಿ ಪಕ್ಕ ನಿಂತ್ಕೊಂಡಿಲ್ಲ. ಹೇಳ್ತೀನಿ.